ಸೀನು, ಎಷ್ಟು ಹೊತ್ತಿಗೆ ಹೋಗ್ಬೇಕು? ಮಧ್ಯಾಹ್ನ 12 ಗಂಟೆಗೆ ಹೋಗ್ಬೇಕು ಮಾವ. ಮುಹೂರ್ತ ಇಡ್ಸೋದು ಸಂಜೆನೆ ಅಲ್ವಾ, ಮಧ್ಯಾಹ್ನ ಹೋಗಿ ಬರ್ಲಿ ಬಿಡಿ. ಹೌದು, ಆ ಕಡೆ ಇಂಟರ್ವ್ಯೂ ಕೆಲಸನೂ ಮುಗಿಯುತ್ತೆ, ಈ ಕಡೆ ಮದುವೆ ಮುಹೂರ್ತ ಕೆಲಸನೂ ಮುಗಿಯುತ್ತೆ. ನಮ್ಮ ಆದ್ಯ ಸೀನು ಜೀವನದಲ್ಲಿ ಕಾಲಿಡ್ತಿದ್ದ ಹಾಗೆ ಅವನ ಅದೃಷ್ಟ ಖುಲಾಯಿಸ್ಬಿಡ್ತು. ನೋಡಿದ್ರಾ? ನಮ್ ಸೀನು ಸಂಸಾರಸ್ಥ ಆಗೋಷ್ಟ್ರಲ್ಲಿ ಒಳ್ಳೆ ಕೆಲ್ಸನೂ ಕೂಡ ಸಿಕ್ಬಿಡ್ತು. ಎಂಥ ಅದೃಷ್ಟ ಅಲ್ವಾ? ಸರಿ, ನಾಳೆ ಆ ಇಂಟರ್ವ್ಯೂಗೆ ಹೋಗ್ಬೇಕು, ಆಮೇಲೆ ಮನೆ ಕಾರ್ಯಕ್ರಮನೂ ಇರುತ್ತೆ. ಹೋಗಿ ವಿಶ್ರಾಂತಿ ತಗೋ. ಸರಿ ಮಾವ. ಪದ್ಮ, ತಗೋ ತಗೋ. ಆದ್ಯ, ಮದ್ವೆ ಹೆಣ್ಣು ನೀನು ನಾಳೆ ಕಳಕಳಿಯಾಗಿರ್ಬೇಕು. ಬೇಗ ಮಲ್ಗೆ ಬೇಗ ಎದ್ದೇಳು. ತಗೋ ತಗೋ, ತಿನ್ನು. ಒಂದೇ ತಗೊಳಮ್ಮ. ತಂಗಿಯಮ್ಮ, ನನ್ಗೂ ಕೊಡಮ್ಮ. ತಗೊಳ್ಳಿ ಅಣ್ಣ. ಅತ್ತೆ ತಗೊಳ್ಳಿ. ಬೇಡಮ್ಮ, ನನ್ಗೆ ಕೊಟ್ಬಿಡಿ. ಏನಾಗುತ್ತೆ? ಮದ್ವೆ ಆಗೋ ಗಂಡ ಹೆಂಡತಿ ಅವರ ಏಕಾಂತದಲ್ಲಿ ನಾವ್ಯಾಕೆ ಅಡ್ಡ ಆಗೋದು ಅಂತ ನೋಡಿದ್ರು ನೋಡ್ದೇ ಇರೋ ಹಾಗೆ ಹೊರಟೋಗ್ತಾರಲ್ವಾ? ಆದ್ಯ, ನನಗೆ ರೇಗ್ಸಿದ್ ಸಾಕು. ನಾಳೆ ನಾನು ಇಂಟರ್ವ್ಯೂಗೆ ಹೋಗ್ಬೇಕು. ಹೌದು, ಹೋಗ್ಬೇಕು. ಮದ್ವೆ ಆದ್ಮೇಲೆ ಆ ಜಾಬೇ ಅಲ್ವಾ ನಮ್ಮಿಬ್ರಿಗೂ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡೋದು. ಅದಕ್ಕೆ ನೀನ್ ನನ್ಗೆ ಆಲ್ ದ ಬೆಸ್ಟ್ ಹೇಳ್ಬೇಕು. ಹೇಳಲೇಬೇಕಲ್ವಾ? ಯಾಕೆ ಅಂದ್ರೆ ನಾನು ನಿನ್ನ ಅದೃಷ್ಟ. ನಾನು ನಿನ್ನ ಅದೃಷ್ಟ ಲಕ್ಷ್ಮಿ ಅಂತ ಎಲ್ರೂ ಹೇಳಿದ್ರಲ್ವಾ? ನಿಜವಾಗ್ಲು ನೀನ್ ನನಗೆ ಅದೃಷ್ಟನೇ. ಅದಕ್ಕೆ ನಾಳೆ ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನೀನ್ ನನಗೆ ಆಲ್ ದ ಬೆಸ್ಟ್ ಹೇಳ್ಬೇಕು. ನಾನ್ ಹೇಳ್ತೀನಿ ಬಿಡು, ಆದ್ರೆ ನಾಳೆ ಎಲ್ಲರ ಮುಂದೆ ಆಗಲ್ವೇನೋ. ಅದಕ್ಕೆ ನಿಮ್ಮ ಅದೃಷ್ಟ ಲಕ್ಷ್ಮಿ ಹತ್ರ ಆಶೀರ್ವಾದ ತಗೋ ಮರಿ. ಆಶೀರ್ವಾದ ತಗೋಬೇಕಾ? ನಿನ್ನ ಇರು, ಈಗ್ಲೇ ಬರ್ತೀನಿ. 1 ಸೆಕೆಂಡ್. ಸೀನು, ಇಂಟರ್ವ್ಯೂಗೆ ಆ ಫೈಲ್ ಅಲ್ಲ, ಈ ಫೈಲ್ ತಗೊಂಡು ಹೋಗ್ಬೇಕು. ಈ ಫೈಲ್ ನಿಂದಲ್ವಾ? ಅದಕ್ಕೆ ನಿನಗ್ ಕೊಡ್ತಿದ್ದೀನಿ. ಇದು ನನಗೆ ತುಂಬಾ ಸೆಂಟಿಮೆಂಟ್ ಇರೋ ಫೈಲ್. ಈ ಫೈಲ್ ತಗೊಂಡು ಯಾವ ಇಂಟರ್ವ್ಯೂಗೆ ಹೋದ್ರೂ ತಕ್ಷಣನೇ ಓಕೆ ಆಗ್ಬೇಕು. ಸೊ ನಾಳೆ ಇಂಟರ್ವ್ಯೂಗೆ ನೀನು ನಿನ್ ಸರ್ಟಿಫಿಕೇಟ್ಸ್ನ ನನ್ನ ಫೈಲಲ್ಲಿ ಇಟ್ಕೊಂಡು ತಗೊಂಡು ಹೋಗ್ತಿದ್ಯಾ? ಈ ಫೈಲ್ ನಿನಗೆ ಸೆಂಟಿಮೆಂಟ್ ಅಂತಿದ್ಯಾ? ನನಗೆ ಯಾಕೆ ಕೊಡ್ತಿದ್ಯಾ? ನೀನು ನಾನು ಬೇರೆ ಅಲ್ಲ ಅಲ್ವಾ ಸೀನು? ಅದಕ್ಕೆ ಈಗ ಇದು ನನ್ ಸೆಂಟಿಮೆಂಟ್ ಫೈಲ್ ಅಲ್ಲ, ನಮ್ ಸೆಂಟಿಮೆಂಟ್ ಫೈಲ್. ಅಂದ್ರೆ ನಿನ್ನ ದೃಷ್ಟನ ನಮ್ಮ ದೃಷ್ಟವಾಗಿ ಬದಲಾಯಿಸ್ಬೇಕು ಅಂತನಾ? ಹೌದು ತಾನೇ. ನಾನ್ ನಿನ್ಗೆ ಅದೃಷ್ಟನೋ ಇಲ್ವೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ಮೊದ್ಲು ಈ ಕರ್ನಾಟಕದ ಹುಡುಗನ್ ಮನ್ಸಿಗೆ ಈ ಅಮೆರಿಕ ಹುಡುಗಿ ಮನ್ಸು ಇಷ್ಟ ಆಯ್ತು. ಮತ್ತೆ ಆ ಮನ್ಸನ್ನೇನೋ ಕೇಳ್ತಿದ್ಯಲ್ಲ?
ಏನ್ ಕೇಳ್ತಿದೆ? ನಿನ್ ಮನ್ಸನ್ನೇ ಕೇಳು. ನನ್ ಮನ್ಸು ನಿನ್ ಮನ್ಸು ಒಂದಾಗ್ಬಿಟ್ಟಿದ್ಯಲ್ಲ. ಹಾಗಾದ್ರೆ ನನ್ ಮನ್ಸು ಏನ್ ಕೇಳ್ತಿದ್ಯೋ ನಿನ್ ಮನ್ಸಿಗೆ ಗೊತ್ತಿರುತ್ತಲ್ವಾ? ಅಮೆರಿಕ ಮನ್ಸಲ್ವಾ, ಅರ್ಥ ಆಗ್ಲಿಲ್ವೇನೋ. ಅರ್ಥ ಆಗ್ದಿರೋ ತರ ನಾಟಕ ಆಡ್ತಿದ್ಯೇನೋ ಅಂತ ನನಗ್ ಡೌಟು. ನಾಟಕ ಮಾಡೋದು ನನ್ ಮನ್ಸಿಗೆ ಗೊತ್ತಿಲ್ಲ, ಆದ್ರೆ ನಿನ್ ಮನ್ಸು ಏನ್ ಕೇಳ್ತಿದೆ ಅಂತ ನಿನಗ್ ಗೊತ್ತಲ್ವಾ, ಅದನ್ನ ಹೇಳು. ಅದೇ ಒಂದು ಮುತ್ತು ಕೊಡು ಅಂತಿದೆ. ಸೀನು, ನಾವ್ ಮನೇಲಿದ್ದೀವಿ, ಯಾರಾದ್ರೂ ನೋಡಿದ್ರೆ ನೋಡದೇ ಇರೋ ಹಾಗೂ ಕೊಡ್ಬೋದು. ನಾಳೆ ಮದ್ವೆಗೆ ಮುಹೂರ್ತ ಇಡ್ತಿದ್ದಾರೆ. ಈಗ ಅಂತದ್ದೇನು ನಡೆಯಲ್ಲ. ಈ ಫೈಲ್ನ ಹುಷಾರಾಗಿಟ್ಕೋ. ನಿನ್ ಸೆಂಟಿಮೆಂಟಲ್ ಫೈಲ್ನ ನನಗೆ ಕೊಟ್ಟೆ. ಇದೇ ತರ ನಾನು ನಾಳೆ ಹೋಗೋವಾಗ ನನ್ನ ಎದುರುಗಡೆ ಬಂದು ಆಲ್ ದಿ ಬೆಸ್ಟ್ ಹೇಳ್ಬೇಕು. ಅದ್ಯಾಕೋ? ನನ್ನ ಅದೃಷ್ಟ ನನ್ನ ಎದುರುಗಡೆ ಬಂದ್ರೆ ಆ ಜಾಬ್ ಖಂಡಿತ ನನಗೆ ಸಿಗುತ್ತೆ. ಅಷ್ಟೊಂದ್ ನಂಬಿಕೆನಾ? ನಾವು ಅಮೆರಿಕಾದವ್ರಲ್ಲ ಅಲ್ವಾ, ಅದಕ್ಕೆ ನಮಗಿಂತ ಜಾಸ್ತಿ ಅದೃಷ್ಟನೇ ನಂಬ್ತೀವಿ. ನಿನ್ ಜೀವನದೊಳಗೆ ಬರ್ತಿದ್ದೀನಿ. ಹೀಗಿರುವಾಗ ನಿನಗೆ ಎದುರುಗಡೆ ಬರಲ್ವಾ? ಖಂಡಿತ ಬರ್ತೀನಿ. ಹಾಗಾದ್ರೆ ಆ ಜಾಬ್ ನನಗೆ ಗ್ಯಾರಂಟಿ. ಜಾಬ್ ಗ್ಯಾರಂಟಿ ಅಂತ ಗೊತ್ತಾಗೆ ಆ ಫೈಲ್ ಕೊಟ್ಟಿದ್ದು. ಗುಡ್ ನೈಟ್.